ಲೋಕಸಭಾ ಚುನಾವಣೆಗೂ ಮುನ್ನ ವಿಪಕ್ಷಗಳಿಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು 2019ರ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಂತೆ 3 ಭರವಸೆಗಳನ್ನು ಈಡೇರಿಸಿದೆ. ರಾಮ ಮಂದಿರದ ಉದ್ಘಾಟನೆ, ಆರ್ಟಿಕಲ್ 370 ರದ್ದುಗೊಳಿಸಿದ ಬಳಿಕ ಇವತ್ತು ಸಿಎಎಗೆ ಅಧಿಸೂಚನೆಯನ್ನು ಹೊರಡಿಸಿ ಮಹಾ ನಿರ್ಣಯವೊಂದನ್ನು ತೆಗೆದುಕೊಂಡಿದೆ. ಈ ಮೂಲಕ ದೇಶದಾದ್ಯಂತ ಸಿಎಎ ಪೌರತ್ವ ಕಾಯ್ದೆಯ ನಿಯಮಗಳು ಜಾರಿಗೆ ಬಂದಿದ್ದಾವೆ. 2019ರಲ್ಲಿ ಸಂಸತ್ನಲ್ಲಿ ಸಿಎಎ ಕಾಯ್ದೆಗೆ ಅನುಮೋದನೆ ಸಿಕ್ಕಿದ್ರೂ ಕೂಡ ಅಧಿಸೂಚನೆ ಹೊರಡಿಸಿರಲಿಲ್ಲ. ಆದರೆ ಇತ್ತೀಚೆಗೆ ಜಾರಿಗೊಳಿಸುವುದಾಗಿ ಅಮಿತ್ ಶಾ ಮತ್ತೊಮ್ಮೆ ಹೇಳಿದರು. ಅದರಂತೆ ಇದೀಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಸಿಎಎಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸರ್, ಇದು ಚುನಾವಣಾ ಫಲಿತಾಂಶದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಈ ಒಂದು ನಿರ್ಧಾರ? ನಾಟ್ ರಿಯಲಿ, ಆ್ಯಕ್ಚುಲಿ ಇಲ್ಲ. ಯಾಕಂತಂದರೆ ಇವರು ಹಲವು ವರ್ಷಗಳ ಹಿಂದೆನೇ ಇದನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. 9 ಬಾರಿ ಎಕ್ಸ್ಟೆನ್ಷನ್ಸ್ಗಳನ್ನು ತೆಗೆದುಕೊಂಡ್ರು. ಅಂದರೆ ನೀವು ಒಂದ್ಸಲ ನೋಟಿಫೈ ಮಾಡಿದ್ಮೇಲೆ 6 ತಿಂಗಳಿಗೊಂದ್ಸಲ ಎಕ್ಸ್ಟೆನ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ಕಾಯ್ದೆ ಆಗಿರ್ಬೋದು, ಯಾವುದೇ ಆ್ಯಕ್ಟ್ ಆಗಿರ್ಬೋದು. ಸೊ 9 ಸಲ ಎಕ್ಸ್ಟೆನ್ಷನ್ಗಳನ್ನು ಇವರು ತಗೊಂಡ್ರು. ಅದರ ಜೊತೆಗೆ ಅದರಲ್ಲಿ ಸರಿ ಮಾಡಬಹುದಾದ ಅಂಶಗಳು ಏನು ಅನ್ನುವುದನ್ನು ಗಮನಿಸ್ತಾ ಈ ಕಾಯ್ದೆಯನ್ನು ಹೇಗೆ ರಿಫರ್ಮೇಟ್ರಿಯಾಗಿ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಬರ್ತಾನೆ ಹೋದರು. ಇನ್ಫ್ಯಾಕ್ಟ್ ಎಲ್ಲವೂ ಸರಿಗಿದ್ದಿದ್ರೆ ಮತ್ತು ಕೋವಿಡ್ ಕೂಡ ಬಂದಿಲ್ಲ ಅಂತಾಗಿದ್ದಿದ್ರೆ 2019 ಮತ್ತು 20ರ ಸಂದರ್ಭದಲ್ಲೇನೇ ಇದು ಕಾಯ್ದೆಯಾಗಿ ನಿಮ್ಮ ಮುಂದೆ ಬರಬೇಕಾಗಿತ್ತು. ಇದು ಫಾಲೋಅಪ್ ಆಗಬೇಕಾಗಿತ್ತು. ಮತ್ತು ಇದು ಬಹಳ ಹೊಸದೇನಲ್ಲ, ಆಯಿತಾ. ಪೌರತ್ವ ತಿದ್ದುಪಡಿ ಕಾಯ್ದೆ ಆಫ್ 1951 ಅದಕ್ಕೆ ತಿದ್ದುಪಡಿ ತಂದಿರೋದಷ್ಟೇ. ನಮ್ಮ ಪೌರತ್ವ ಸಿಟಿಜನ್ಶಿಪ್ ಆ್ಯಕ್ಟ್ ಏನಿದೆ ಅದಕ್ಕೆ ತಿದ್ದುಪಡಿಯನ್ನು ತಂದಿರೋದಷ್ಟೇ. ಮೊದಲಿಗೆ 11 ವರ್ಷ ಅಂತಿತ್ತು, ಈಗ 6 ವರ್ಷ ಮಾಡಿದ್ದಾರೆ. ಅದು ಕೂಡ ಯಾರು ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಜನಾಂಗಗಳಿಗೆ ಅಂತ. ಭಾಳ ಇಂಪಾರ್ಟೆಂಟ್ ಕೆಲವು ವಿಚಾರಗಳನ್ನು ನಾವು ಇಲ್ಲಿ ಹಂಚ್ಕೊಂಡ್ಬಿಡೋಣ. ಭಾಳ ಜನ ಬೇರೆ ಬೇರೆ ಥರ ಮಾತಾಡ್ತಾರೆ. ಇದು ಆ್ಯಂಟಿ ಮುಸ್ಲಿಂ ಲಾ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಅಬ್ಸಲ್ಯೂಟ್ಲಿ ನಾಟ್. ಭಾಳ ಸ್ಪಷ್ಟವಾಗಿ ಇದೇನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಇದಕ್ಕೆ ಒಂದು ಕಟ್ ಆಫ್ ಡೇಟ್ ಇಟ್ಟಿದ್ದಾರೆ, ಆಯಿತಾ. ಈ ಕಟ್ ಆಫ್ ಡೇಟ್ ಏನಪ್ಪ ಅಂತಂದರೆ 2014ರ ಡಿಸೆಂಬರ್ 31ರ ಒಳಗೆ ಭಾರತಕ್ಕೆ ಯಾರು ನುಸುಳಿ ಬಂದಿದ್ದಾರೋ ಅಥವಾ ಯಾರು ಬಂದು ಇನ್ನೂ ಕೂಡ ವಾಪಸ್ ಹೋಗಿಲ್ವೋ ಅಂಥವರಿಗೆ ಭಾರತದ ಪೌರತ್ವವನ್ನು ಕೊಡುವ ಕಾಯ್ದೆ ಇದು. ಇದರಲ್ಲಿ ಇವರು 6 ಧರ್ಮಗಳನ್ನು ಸೇರಿಸಿದ್ದಾರೆ ಮತ್ತು 3 ದೇಶಗಳಿಂದ ಬರುವ ಆ 6 ಧರ್ಮದ ಜನರನ್ನ ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ಇಲ್ಲಿ ಸಿಖ್ಖರಿದ್ದಾರೆ, ಪಾರ್ಸಿಗಳಿದ್ದಾರೆ, ಜೈನರಿದ್ದಾರೆ, ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿದ್ದಾರೆ, ಗೊತ್ತಾಯ್ತಾ. ಅದರ ಜೊತೆಗೆ 3 ದೇಶಗಳು, ಆಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಯಾಕೆ ಅಂತಂದರೆ ಆಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅವಿಭಜಿತ ಅಖಂಡ ಭಾರತದ ಭಾಗವೇ ಆಗಿದ್ದಂಥ ಜಾಗಗಳು, ನಂಬರ್ 1. ಮತ್ತು ಈ 6 ಧರ್ಮಗಳು ಯಾಕೆ, ಮುಸಲ್ಮಾನರು ಯಾಕಿಲ್ಲ? ಇಲ್ಲಿ ಒಂದು ಪ್ರಶ್ನೆ ಬಂತು. ಯಾಕಪ್ಪ ನೀವು ಮುಸಲ್ಮಾನರನ್ನ ಕರ್ಕೋತಾ ಇಲ್ಲ? ಫಾರ್ ಎಕ್ಸಾಂಪಲ್, ಅಹಮದಿಯರು ಅಥವಾ ಶಿಯಾ ಮತ್ತು ಸುನ್ನಿಗಳ ನಡುವಿನ ಜಗಳ. ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಜಗಳ ಇದೆ. ಅಹಮದಿಯರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳಾಗ್ತಾ ಇದೆ, ಗೊತ್ತಾಯ್ತಾ. ಹಾಗಾಗಿ ಇವರೆಲ್ಲರೂ ಕೇಳೋದು ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾನು ಮರ್ತುಬಿಟ್ಟೆ, ಕ್ರೈಸ್ತರು. ಓಕೆ, 5 ಹೇಳಿದ್ದೆ ನಾನು, ಕ್ರೈಸ್ತರು. ಓಕೆ, ಇಲ್ಲಿ ಮುಸಲ್ಮಾನರನ್ನ ಯಾಕೆ ಕರ್ಕೋತಾ ಇಲ್ಲ ನೀವು? ಹೀಗೊಂದು ಪ್ರಶ್ನೆಯನ್ನು ಕೇಳಿದ್ರು. ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ನೋಡಿ, ಈಗ ನಮ್ಮ ಭಾರತ ದೇಶ 1947ರ ನಂತರದಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡು ಜಿನ್ನಾ ನಮಗೆ ಮುಸಲ್ಮಾನ ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಕೇಳಿ ಪಡೆದುಕೊಂಡು ಹೋದರು. ಆದರೆ ನಾವುಗಳು ಏನು ಮಾಡಿದ್ವಿ, ಲೆಟ್ ದಿಸ್ ಬಿ ವೆರಿ ಸೆಕ್ಯುಲರ್ ಅಂತಂದು ಆಗಿನ ನೆಹರು ಆಗಿರ್ಬೋದು, ಆಗಿನ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಬೇಕಾದರೆ ಮುಸಲ್ಮಾನರು ಇಲ್ಲಿ ಇರ್ಬೋದು, ಖಂಡಿತವಾಗ್ಲೂ ಕೂಡ ನಮ್ಗೆ ಯಾವ ಅಭ್ಯಂತರವೂ ಕೂಡ ಇಲ್ಲ ಅಂತಂದರು. ಸೊ ಇಡೀ ಭಾರತ ದೇಶದ ವಿಭಜನೆ ಆಗಿದ್ದೇ ಧಾರ್ಮಿಕ ಭಾವನೆಗಳ ಮೇಲೆ, ಧಾರ್ಮಿಕ ತಳಹದಿಯ ಮೇಲೆ. ಮುಸಲ್ಮಾನರಿಗೆ ಒಂದು ಸ್ಪೆಷಲ್ ರಾಷ್ಟ್ರ, ಅವ್ರದ್ದೇ ಆದಂಥ ಒಂದು ಜಾಗ ಅಂತ ಕೊಡಲಾಯಿತು. ಅದಾದಮೇಲೆ 1971 ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಆ ಒಂದು ತಿಕ್ಕಾಟದಲ್ಲಿ ಬಾಂಗ್ಲಾದೇಶ ಸಪರೇಟ್ ಭಾರತದಿಂದ ಕಳಿಸ್ಕೊಳ್ತು. ಬಾಂಗ್ಲಾದೇಶದಲ್ಲಿ
ಇದ್ದಂಥ ಹಲವು ಜನ ಹಿಂದೂಗಳನ್ನು, ಸುಮಾರು 30% ಹಿಂದೂಗಳನ್ನು ರೇಪ್ ಮಾಡಿ, ಕೊಲೆ ಮಾಡಿ, ಅವರನ್ನು ಸಾಯಿಸಿ, ಹೊಡೆದು ಬಡ್ದು ಮನೆಗಳಿಗೆ ನುಗ್ಗಿ ಒಂದು ರೀತಿ ಅಸಾಲ್ಟ್ ಮಾಡಿ ರಾತ್ರೋರಾತ್ರಿ ಬಾಂಗ್ಲಾದೇಶವನ್ನು ಬಿಟ್ಟು ಹೋಗುವಂತೆ ಮಾಡಿಬಿಟ್ರು. ನೀವು ಈಗಲೂ ಕೂಡ ನಮ್ಮ ರಾಯಚೂರಿನ ಸಿಂಧನೂರಿಗೆ ಹೋಗಿ ಅಲ್ಲಿ ಬಾಂಗ್ಲಾದೇಶಿ ಕ್ಯಾಂಪ್ ಇದೆ. ಅಲ್ಲಿ ಅನೇಕ ಜನ ಹೆಣ್ಣುಮಕ್ಕಳು ಹೊಲಿಯುವ ಯಂತ್ರಗಳನ್ನು ಇಟ್ಕೊಂಡಿದ್ದಾರೆ. ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಎಷ್ಟೋ ದೊಡ್ಡ 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 ತಲೆಮಾರುಗಳಿಂದ ಬಂದಂಥವರು. ಎಷ್ಟೋ ಜನರ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಿದ್ದಾರೆ. ಮತ್ತು 89 ವರ್ಷ 90 95 ವರ್ಷದ ಅಲ್ಲಿ ಅಜ್ಜಿಯಂದ್ರಿದ್ದಾರೆ. ಅವ್ರನ್ನೆಲ್ಲ ಕೇಳಿ ನೀವು ಹೇಳ್ತಾರೆ ನಿಮಗೆ 1971ನಲ್ಲಿ ಅವ್ರನ್ನ ಎಷ್ಟು ಕೆಟ್ಟದಾಗಿ ಕೇವಲ ಅವ್ರು ಹಿಂದೂ ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಅವ್ರನ್ನ ನಡೆಸ್ಕೊಂಡ್ರು ಅಂತ ಕೇಳಿ. ಮತ್ತು ಪಾಕಿಸ್ತಾನದಲ್ಲಿ ವಿಭಜನೆ ಆದ ಸಂದರ್ಭದಲ್ಲಿ 21% ಇದ್ದಂಥ ಹಿಂದೂ ಜನಸಂಖ್ಯೆ ಇವತ್ತು 0.8%ಗೆ ಬಂದು ನಿಂತ್ಕೊಂಡಿದೆ. ಆರ್ ಇವನ್ 1%ಗೆ ಬಂದು ನಿಂತ್ಕೊಂಡಿದೆ. ಅಂದ್ರೆ ಎಲ್ಲೋದ್ರು ಅವರೆಲ್ಲ, ಎಲ್ಲೋದ್ರು, ವೇರ್ ಆರ್ ದೇ? ಸೊ ಹಾಗಾಗಿ ನಾವು ಹೇಳೋದು, ರಿಲಿಜಿಯಸ್ಲಿ ಅವರಿಗೆ ಕಿರುಕುಳ ಕೊಡಲಾಯಿತು. ಅವ್ರು ಹಿಂದೂ ಅನ್ನುವ ಕಾರಣಕ್ಕೆ ಅವರಿಗೆ ಕಾಟ ಕೊಡಲಾಯಿತು. ಅವ್ರು ಹಿಂದೂ ಅನ್ನುವ ಕಾರಣಕ್ಕೆ ಅವರ ಮೇಲೆ ಹಿಂಸಾಚಾರವನ್ನು ಮಾಡಲಾಯಿತು. ಅದಕ್ಕೋಸ್ಕರ ಈ 3 ದೇಶಗಳು ಯಾಕೆ? ಈ 3 ದೇಶಗಳು ಬಾರ್ಡರಿಂಗ್ ದೇಶಗಳು. ಒಂದು ಕಾಲದ ಭಾರತದ ಅವಿಭಜಿತ ಭಾಗ. ಸುಮಾರು 2000 ಕಿಲೋಮೀಟರ್ನಷ್ಟು ವ್ಯಾಪಿಸಿಕೊಂಡಿರುವ ಬಾರ್ಡರ್ಗಳಿದ್ದಾವೆ ಈ ಇಡೀ ದೇಶಗಳಿಗೆ. ಪಾಕಿಸ್ತಾನ ಕೂಡ ಈ ಹಿಂದೆ ಭಾರತದ ಅವಿಭಜಿತ ಭಾಗ, ಗೊತ್ತಾಯ್ತಾ? ಈ ಹಿಂದೆ ಬಾಂಗ್ಲಾದೇಶವೂ ಕೂಡ ನಮ್ದೇ ಆಗಿತ್ತು, ಆಫ್ಘಾನಿಸ್ತಾನವೂ ಕೂಡ ನಮ್ದೇ ಆಗಿತ್ತು, ಗೊತ್ತಾಯ್ತಲ್ಲ? ಆ ಕಾರಣಕ್ಕಾಗಿ ಈ 3 ರಾಷ್ಟ್ರಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆಮೇಲೆ ಇನ್ನೊಂದು ಮಾತು ಕೇಳ್ಬೋದು, ಹಾಗಾದ್ರೆ ಶ್ರೀಲಂಕಾದವರಿಗೆ ಯಾಕೆ ಕೊಡಲಿಲ್ಲ ಅವಕಾಶವನ್ನ? ಶ್ರೀಲಂಕಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಜಗಳ ಆಗೋಯ್ತಲ್ಲ, ಶ್ರೀಲಂಕಾದಲ್ಲಿ ಕೂಡ ಬಹಳ ಗಲಾಟೆ ಆಯ್ತಲ್ಲ, ಅಲ್ಲಿ ನೀವು ಗಮನಿಸಿದ್ರಲ್ಲ. ಶ್ರೀಲಂಕಾದಲ್ಲಿ ತುಂಬಾ ಹಿಂಸಾಚಾರ ಆಗೋಯ್ತಲ್ಲ, LTTE ಮತ್ತು ತಮಿಳರ ನಡುವೆ ಬೇರೆ ಬೇರೆ ಹಂತದ ಯುದ್ಧಗಳಾಗೋಯ್ತಲ್ಲ, ನೀವೆಲ್ಲ ಗಮನಿಸಿದಿರಲ್ಲ. ಅಲ್ಲಿ ನಡೆದಂಥ ಯುದ್ಧ ಏನು ಅಂತಂದ್ರೆ ಅದು ಧಾರ್ಮಿಕವಾದಂಥ ನೆಲೆಗಟ್ಟಿನಲ್ಲಿ ನಡೆದಂಥ ಯುದ್ಧ ಅಲ್ಲ. ಅಲ್ಲಿ ನಡೆದಿದ್ದು ಅವರದ್ದೇ ಆದಂಥ ಹಲವು ಕಾರಣಗಳಿಗೆ ನಡೆದಂಥ ಹೋರಾಟ ಆಗಿತ್ತು. ಶ್ರೀಲಂಕಾದಲ್ಲಿ ಇವತ್ತು ಹಿಂದೂಗಳು ಆರಾಮಾಗಿದ್ದಾರೆ, ಸುಮಾರು ಜನ, ಬಹುತೇಕರಿದ್ದಾರೆ. ನೀವು ಕ್ರಿಕೆಟರ್ಸ್ನ ಎಷ್ಟು ಜನ ನೋಡ್ತೀರಿ? ಎಷ್ಟು ಜನ? ಜಯಸೂರ್ಯ, ಮತ್ತೊಬ್ರು, ಮಗದೊಬ್ರು, ಮುತ್ತಯ್ಯ ಮುರಳೀಧರನ್, ಬೇರೆ ಬೇರೆಯವರು, ಅವರೆಲ್ಲ ಬಹಳ ಆರಾಮಾಗಿದ್ದಾರೆ ಶ್ರೀಲಂಕಾದಲ್ಲಿ. ಅಲ್ಲಿ ನಿಮಗೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿಲ್ಲ, ಗೊತ್ತಾಯ್ತಾ? ಆಮೇಲೆ ಬಹುತೇಕ ಜನ ಮುಸಲ್ಮಾನರು ಕೂಡ ಶ್ರೀಲಂಕಾದಲ್ಲಿದ್ದಾರೆ. ಎಷ್ಟು ಜನ ಗಮನಿಸ್ತೀರಿ ನೀವು? ಒಂದು ಸಣ್ಣ ಕ್ರಿಕೆಟ್ ಟೀಮ್ನೇ ಗಮನಿಸಿ, ಸಾಕಲ್ಲ ನಿಮಗೆ? ಅಲ್ಲಿ ನಿಮ್ಗೆ 11ರಲ್ಲಿ ನಿಮ್ಗೆ 8 ಜನ ಹಿಂದೂಗಳು ಕಾಣಿಸ್ತಾರೆ ನಿಮಗೆ ಅಲ್ಲಿ ಶ್ರೀಲಂಕಾದಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿನ ರಿಲಿಜಿಯಸ್ ಪರ್ಸಿಕ್ಯೂಷನ್ ಅಂತ ಒಪ್ಕೊಳಕ್ಕಾಗಲ್ಲ ನಾವು. ಅಲ್ಲಿ ನಡೆದಿದ್ದ ಗಲಾಟೆ ಬೇರೆ, ಅಲ್ಲಿ ನಡೆದಿದ್ದ ಗಲಾಟೆ ಭೂಮಿಗಾಗಿ, ಅಲ್ಲಿ ನಡೆದಿದ್ದ ಗಲಾಟೆ ರಕ್ತಕ್ಕಾಗಿ, ಅಲ್ಲಿ ನಡೆದಿದ್ದ ಗಲಾಟೆ ಬೇರೆ ಬೇರೆ ಕಾರಣಗಳಿಗಾಗಿ. ಆಮೇಲೆ ಅಲ್ಲೂ ಕೂಡ ಇವಾಗ ಗಲಾಟೆ ನಿಂತು ಹೋಯ್ತು. ನೀವು ಆ ಕಾರಣಕ್ಕಾಗಿ ಶ್ರೀಲಂಕಾ ಹ್ಯಾಸ್ ಬೀನ್ ಲೆಫ್ಟ್ ಔಟ್. ಈ 3 ದೇಶಗಳಲ್ಲಿ ನೀನು ಹಿಂದೂ 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 ಅಥವಾ ನೀನು ಕ್ರೈಸ್ತ ಅಥವಾ ನೀನು ಬೌದ್ಧ ಅಥವಾ ನೀನು ಸಿಖ್ ಅಥವಾ ನೀನು ಜೈನ ಸಮುದಾಯಕ್ಕೆ ಸೇರಿದವನೋ ಅನ್ನುವ ಕಾರಣಕ್ಕೋಸ್ಕರವೇ ಕಾಟ ಕೊಟ್ಟು ಅತ್ಯಾಚಾರಗಳನ್ನು ಮಾಡಿ ದಮನಕಾರಿಯಾಗಿ ಅವರ ವಿರುದ್ಧ ನಡೆಸಿಕೊಂಡ ಪರಿಣಾಮವಾಗಿ ಈಗ ಅವರನ್ನ ಎಷ್ಟು ಜನ ಇದ್ದಾರೆ ಅನ್ಕೊಂಡಿದ್ರಿ? ನಾಟ್ ಇವನ್ 1.5 lakhs ಅಕಾರ್ಡಿಂಗ್ ಟು ದಿ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್. 1.58 ಲಕ್ಷ ಜನ ಅಷ್ಟೇ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಸೊ ಹೀಗಾಗಿ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಷ್ಟೇ, ನಥಿಂಗ್ ಎಲ್ಸ್. ಇದು ಬಹಳ ದೊಡ್ಡ ಮಟ್ಟದ ರಾಷ್ಟ್ರಲೈಸ್ಡ್ ಚೇಂಜಸ್ ಏನೋ ತಂದುಬಿಡುತ್ತೆ ಅಥವಾ ಎಲೆಕ್ಟೋರಲ್ ಪೊಲರೈಸೇಷನ್ ಆಗಿಬಿಡುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಕೂಡ ಅನ್ಸೋದಿಲ್ಲ. ಎರಡನೇ ವಿಷಯ, ದೇರ್ ಇಸ್ ಅ ಪ್ರಾಬ್ಲಮ್ ಹಿಯರ್. ಇದನ್ನ ಗವರ್ಮೆಂಟ್ ಹೇಗೆ ಅಡ್ರೆಸ್ ಮಾಡಿದೆ ಅಂತ ನಾನು ತಿಳ್ಕೊಳ್ಬೇಕು. ನೋಡಿ, ನಮ್ಮ ಭಾರತದ ಸಂವಿಧಾನದ 6th ಸ್ಕೆಡ್ಯೂಲ್ನಲ್ಲಿ ಏನಿದೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಈ ಟ್ರೈಬಲ್ ರಾಜ್ಯಗಳಿದ್ದಾವೆ, ಅವರಿಗೆ ಅವರದ್ದೇ ಆದಂಥ ಸಪರೇಟ್ ಆದಂಥ ಮಾನ್ಯತೆ ಮತ್ತು ಪ್ರೀತಿ ಗೌರವಗಳು ಎಲ್ಲವೂ ಕೂಡ ಇದ್ದಾವೆ. ಆ ಟ್ರೈಬಲ್ ರಾಜ್ಯಗಳು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತಗೊಳ್ಳೋಣ ನಾವು, ಆ ಟ್ರೈಬಲ್ ರಾಜ್ಯಗಳಿಗೆ ಈ CAA ಅನ್ವಯವಾಗುವುದಿಲ್ಲ. ಓಕೆ, ಅವಾಗ ಏನ್ ಮಾಡ್ತಾರೆ,
ಇವರೆಲ್ಲರೂ ಕೂಡ ಬಂದ್ಬಿಟ್ಟು ಅಂದರೆ ಬಾರ್ಡರಿಂಗ್ ಇದೆಯಲ್ಲ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮಣಿಪುರ, ಮತ್ತೊಂದು ಮಗದೊಂದು ಇವರ ಅನ್ವಯವಾಗಿ ಅಥವಾ ಇವರೆಲ್ಲ ಅಲ್ಲಿ ಬಂದ್ಬಿಟ್ರೆ 1,00,000 ಜನ ಬಂದ್ಬಿಟ್ರೆ ನಮ್ಮ ಎಕಾಲಜಿ ಏನಾಗಬೇಡ, ನಮ್ಮ ನ್ಯಾಚುರಲ್ ಡೆಮೋಗ್ರಫಿ ಏನಾಗಬೇಡ, ನಮ್ಮ ಕಲ್ಚರ್ ಏನಾಗ್ಬಿಡ್ಬೋದು, ಈ ಥರದ್ದೆಲ್ಲ ಒಂದಿಷ್ಟು ಭಯ ಪಾಪ ಅಲ್ಲಿರುವ ಜನಕ್ಕಿದೆ. ಇವ್ರು ಯಾರೋ ಬಂದು ನುಸುಳ್ಕೊಂಡ್ಬಿಟ್ರೆ ಏನು ಮಾಡೋದು, ಇವ್ರು ಯಾರೋ ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ರೆ ಏನು ಮಾಡೋದು? ಯಾಕಂದ್ರೆ ಅವ್ರಿಗಿರೋ ರೂಟ್ ಅದೇ. ಈಗ ಅವರೆಲ್ಲ ಬೇರೆ ಈ 3 ದೇಶಗಳಿಂದ ಬರಬೇಕು ಅಂತಂದ್ರೆ ಅಸ್ಸಾಂ ಮೂಲಕ ಬರಬೇಕು, ಇಲ್ಲ ವೆಸ್ಟ್ ಬೆಂಗಾಲ್ ಮೂಲಕ ಬರಬೇಕು, ಅಥವಾ ಬೇರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳ ಮೂಲಕ ಬರಬೇಕು. ಗೊತ್ತಾಯ್ತಾ? ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ನಡೀತಾ ಇರುವ ಇನ್ಫಿಲ್ಟ್ರೇಷನ್ ನಾವು ಇನ್ನೂ ಕೂಡ ತಪ್ಸಕ್ಕಾಗಿಲ್ಲ. ಬಾಂಗ್ಲಾದೇಶಿಯರು ಸುಮಾರು ಜನ ನುಸುಳ್ಕೊಂಡ್ಬರ್ತಾ ಇದ್ದಾರೆ, ಅದನ್ನು ಕೂಡ ನಾವು ತಪ್ಸಕ್ಕಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಅವರಿಗೆ ಒಂದು ಸಣ್ಣ ಮಟ್ಟದ ಭಯ ಸಹಜವಾಗಿ ಕಾಡ್ತಾ ಇದೆ. ಅದನ್ನು ಈ ಗವರ್ಮೆಂಟ್ ಹೇಗೆ ಅಡ್ರೆಸ್ ಮಾಡುತ್ತೆ ನಾವು ಕಾದು ನೋಡಬೇಕು. ಎರಡನೇ ವಿಷಯ ನಾನು ಲಾಸ್ಟ್ ಒಂದು ಹೇಳಿ ಮುಗಿಸ್ಬಿಡ್ತೇನೆ. ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಓಕೆ, ರೈಟ್ ಟು ಈಕ್ವಾಲಿಟಿ ಇದೆ ಟು ಎವ್ರಿ ಒನ್, ಅಂದರೆ ಎಲ್ರಿಗೂ ಕೂಡ ಬದುಕುವ ಹಕ್ಕಿದೆ. ಅದನ್ನು ಪ್ರತಿಪಾದಿಸ್ತಾರೆ ಯಾರು ಇದರ ವಿರುದ್ಧ ಇದ್ದಾರೆ, ಅದನ್ನು ಪ್ರತಿಪಾದಿಸ್ತಾರೆ. ಬಟ್ ಇದು ರೈಟ್ ಬಿಫೋರ್ ಈಕ್ವಾಲಿಟಿ, ರೈಟ್ ಟು ದಿ ಲಾ ಬಿಫೋರ್ ಟು ದಿ ಈಕ್ವಾಲಿಟಿ ಅಂತ ಇರೋದಲ್ಲಿ. ಗೊತ್ತಾಯ್ತಾ? ಅಂದರೆ ಫಾರಿನರ್ಸ್ಗಾಗಲಿ ಅಥವಾ ಭಾರತೀಯರಿಗಾಗಲಿ ಯಾರಿಗೇ ಆಗಲಿ ಬದುಕುವ ಹಕ್ಕಿದೆ, ಈಕ್ವಾಲಿಟಿ ಇದೆ, ಎಲ್ಲರೂ ಕೂಡ ಆರಾಮಾಗಿರಬಹುದಾದಂಥ ಹಕ್ಕಿದೆ. ನೀವು ಯಾರೋ ಒಬ್ಬ ಮುಸಲ್ಮಾನನನ್ನು ಹೇಗೆ ಬರಬೇಡಿ ಅಂತ ಹೇಳ್ತೀರಿ? ಈ ಥರದ್ದೆಲ್ಲ ಇವರು ಪ್ರಶ್ನೆ ಮಾಡ್ತಾ ಇರೋದು. ಬಟ್ ಅವ್ರಿಗೆ ಅವ್ರದ್ದೇ ಆದಂಥ ದೇಶ ಇದೆ. ಅವ್ರ ದೇಶ ಪಾಕಿಸ್ತಾನ, ಅವ್ರಿಗೆ ಇರೋದೇ ಅವ್ರಿಗೋಸ್ಕರ. ಅವ್ರು ಹೋಗಿದ್ದೇ ಅಲ್ಲಿ. ಈಗ ಅಲ್ಲಿ ಶಿಯಾ ಮತ್ತು ಸುನ್ನಿಗಳ ನಡುವೆ ಜಗಳ ಆದರೆ ನಾವು ಅವ್ರನ್ನ ಕರ್ಕೊಳಕ್ಕಾಗತ್ತೆ? 125 ಕ್ರಿಶ್ಚಿಯನ್ ರಾಷ್ಟ್ರಗಳಿದ್ದಾವೆ. ನಿಮ್ಗೆ ಹೇಳ್ತೀನಿ ಕೇಳಿ, 125ಕ್ಕಿಂತ ಹೆಚ್ಚು ಕ್ರಿಶ್ಚಿಯನ್ ರಾಷ್ಟ್ರಗಳಿದ್ದಾವೆ. ಈಗ ಯಾವುದೋ ಒಂದು ಕ್ರಿಶ್ಚಿಯನ್ ರಾಷ್ಟ್ರದಲ್ಲಿ ಯಾರೋ ಕ್ರಿಶ್ಚಿಯನ್ಸು ಕ್ಯಾಥೋಲಿಕರು ಮತ್ತು ಮತ್ತೊಬ್ಬರು ಮಗದೊಬ್ಬರು ಏನೋ ಹೊಡೆದಾಡ್ಕೊಂಡ್ರೆ ಇನ್ನೊಂದು ಕ್ರಿಶ್ಚಿಯನ್ ರಾಷ್ಟ್ರ ಬನ್ನಿ ಅಂತ ಕರ್ಕೊಳಕ್ಕಾಗತ್ತೆ? ಇಲ್ಲ. ಆಮೇಲೆ 54ಕ್ಕಿಂತ ಹೆಚ್ಚು ಮುಸಲ್ಮಾನ್ ರಾಷ್ಟ್ರಗಳಿದ್ದಾವೆ. 54ಕ್ಕಿಂತ ಹೆಚ್ಚು ಮುಸಲ್ಮಾನ್ ರಾಷ್ಟ್ರಗಳಿದ್ದಾವೆ. ಗೊತ್ತಾಯ್ತಾ? ಸೊ ಅಲ್ಲಿ ಎಲ್ಲೋ ಏನೋ ಅವ್ರು ಜಗಳ ಆಡ್ಕೊಂಡ್ರೆ ಬನ್ನಿ ಅಂತ ಅವ್ರು ಕರ್ಕೊಳಕ್ಕಾಗತ್ತಾ? ಹೆಂಗಾಗುತ್ತೆ? ಸೊ ಆ ಕಾರಣಕ್ಕೋಸ್ಕರನೇ ಈಗ ಅವರು ಹಿಂದೂಗಳಾಗಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಬೇರೆ ಜಾಗ ಇಲ್ಲ. ಮತ್ತು ಅವರು ಸಿಖ್ರು, ಜೈನರು ಮತ್ತು ಬೇರೆ ಬೇರೆ ಈ 6 ಸಮುದಾಯಗಳಿಗೆ ಸೇರಿರೋರು ಅನ್ನುವ ಕಾರಣಕ್ಕೋಸ್ಕರನೇ ಪ್ಲೀಸ್ ಕಮ್, ವಿ ವಿಲ್ ಟೇಕ್ ಯು ಅಂತ ನಮ್ಮ ಭಾರತ ಸರ್ಕಾರ ಅವ್ರು ಹೇಳ್ತಾ ಇದೆ. ನನಗೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಪೊಲಿಟಿಕಲ್ ಅಜೆಂಡಾ ಸದ್ಯದ ಮಟ್ಟಿಗಂತೂ ಕಾಣಿಸ್ತಾ ಇಲ್ಲ. ಏನು 1-1.5 ಲಕ್ಷ ಜನ ಬಂದುಬಿಟ್ರೆ ಅದು ಪಾಲರೈಸೇಷನ್ ಆಫ್ ಎಲೆಕ್ಟಾರಲ್ ಪಾಲಿಟಿಕ್ಸ್ ಇನ್ ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ ಆಗಿಬಿಡುತ್ತೆ ಅಂತ ನನಗಂತೂ ಖಂಡಿತವಾಗ್ಲೂ ಕೂಡ ಅನ್ನಿಸ್ತಾ ಇಲ್ಲ. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಅದು ನೋಡೋಣ ಏನಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.